ನಮಸ್ಕಾರ ವಿದ್ಯಾರ್ಥಿಗಳೇ, ನಾವಿವತ್ತು 5ನೇ ತರಗತಿಯ ಗಣಿತ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ 2.2 ಅಂದರೆ ಭಾಗಾಕಾರ ಲೆಕ್ಕದ ಭಾಗಾಕಾರ ಪಾಠ. ಅದರೊಳಗೆ ಏನಪ್ಪ ಅಂದರೆ ಅಭ್ಯಾಸ 2.1 ಈಗಾಗಲೇ ನೋಡಿದ್ದೇವೆ. ಈಗ ಅಭ್ಯಾಸ 2.2 ನೋಡೋಣ. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಡಬೇಡಿ. ಹಾಗಾದರೆ ಅಭ್ಯಾಸ 2.2ಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ ಅಂತಿದೆ. ಹೌದಾ? ಹಾಗಾದರೆ ಇಲ್ಲಿ ಒಂದನೇ ಲೆಕ್ಕ ನೋಡೋಣ. ಕಿತ್ತಳೆಯ ತೋಟದಲ್ಲಿ 82 ಕಿತ್ತಳೆ ಗಿಡಗಳಿವೆ. ನೋಡ್ರಿ ಏನು ಹೇಳ್ತಾರೆ ಅಂತಂದರೆ, ಒಂದು ಕಿತ್ತಳೆಯ ತೋಟ, ಅದರೊಳಗೆ ಏನಪ್ಪ ಅಂತಂದರೆ 82 ಕಿತ್ತಳೆಯ ಗಿಡಗಳಿವೆ. ಕಿತ್ತಳೆ ಗಿಡಗಳು ಎಷ್ಟದಾವು? 82 ಇವೆ. ಒಬ್ಬ ರೈತನು ಪ್ರತಿಯೊಂದು ಗಿಡದಿಂದ, ಹೌದಾ, ಪ್ರತಿಯೊಂದು ಗಿಡದಿಂದ 60 ಕಿತ್ತಳೆಯ ಹಣ್ಣುಗಳನ್ನು ಕೀಳುತ್ತಾನೆ. ಪ್ರತಿಯೊಂದು ಗಿಡದಿಂದ ಎಷ್ಟು ಕಿತ್ತಳೆ ಹಣ್ಣುಗಳನ್ನು ಕೀಳುತ್ತಾನೆ? 60 ಕಿತ್ತಳೆ ಹಣ್ಣುಗಳನ್ನು ಕೀಳುತ್ತಾನೆ. ಅವುಗಳಲ್ಲಿ ಪ್ರತಿ ಪೆಟ್ಟಿಗೆಯಲ್ಲಿ 12 ಹಣ್ಣುಗಳಂತೆ ತುಂಬಿದರೆ ಆ ಎಲ್ಲ ಹಣ್ಣುಗಳನ್ನು ತುಂಬಲು ಎಷ್ಟು ಪೆಟ್ಟಿಗೆಗಳು ಬೇಕಾಗುತ್ತವೆ ಅಂತ ಕೇಳಿದ್ದಾರೆ. ನಿಮಗೆ ಇಲ್ಲೇ ಬಿಡಿಸಿ ಹೇಳಿಬಿಡ್ತಾರೆ ನಾನು ಹೇಗೆ ಅಂತ ನೋಡ್ರಿ. ಇಲ್ಲಿ ಕಿತ್ತಳೆ ತೋಟದಲ್ಲಿ ಕಿತ್ತಳೆ ಗಿಡಗಳ ಸಂಖ್ಯೆ ಎಷ್ಟಪ್ಪ? 82. ನಾವು ಫಸ್ಟ್ ಏನು ಮಾಡ್ಬೇಕಂತಂದರೆ, ಆ ಒಬ್ಬ ರೈತ 82 ಕಿತ್ತಳೆ ಗಿಡಗಳದಾವಲ್ಲ, ಒಂದೊಂದು ಕಿತ್ತಳೆ ಗಿಡದ ಒಳಗೆ ಏನು ಮಾಡ್ತಾನಂತಂದರೆ 60 ಹಣ್ಣುಗಳನ್ನು ಕೀಳ್ತಾನೆ. ಹಾಗಾದರೆ 82 ಕಿತ್ತಳೆ ಗಿಡಗಳಿಂದ ಎಷ್ಟು ಹಣ್ಣುಗಳನ್ನು ಕೀಳ್ತಾನೋ? ಒಂದು ಗಿಡದಾಗ 60 ಹಣ್ಣುಗಳನ್ನು ಏನಪ್ಪ ಅಂದರೆ ಕೀಳ್ತಾನಂತ. ಹೌದಾ? ಹಾಗಾದರೆ 82 ಗಿಡದಾಗ ಎಷ್ಟು ಕಿತ್ತಳೆ ಹಣ್ಣು ಕಿತ್ತಂಗಾಯಿತು ಅಂತ ಕೇಳಿದಾರೆ. ಅವಾಗ ನಾವು ಏನು ಮಾಡ್ಬೇಕಪ್ಪ ಅಂತಂದರೆ ಗುಣಿಸ್ಬೇಕು. 82 × 60. ಅರ್ಥ ಆಯ್ತಾ? ಹಾಗಾದರೆ ಬಂದ ಉತ್ತರದಿಂದ ಏನು ಮಾಡ್ಬೇಕಂತಂದರೆ ಒಟ್ಟು ಹಣ್ಣುಗಳ ಸಂಖ್ಯೆ ಆತಿ. ಹಾಗಾದರೆ ಆ ಒಟ್ಟು ಹಣ್ಣುಗಳ ಸಂಖ್ಯೆ ಮುಂದೆ ಏನು ಕೊಟ್ಟಾರ ನೋಡ್ರಿ, ಪ್ರತಿ ಪೆಟ್ಟಿಗೆಯಲ್ಲಿ 12 ಹಣ್ಣುಗಳಂತೆ. ಒಂದು ಪೆಟ್ಟಿಗೆ ಒಳಗೆ 1 ಡಜನ್ ಹಣ್ಣು ಹಾಕ್ಬೇಕು, 12 ಹಣ್ಣುಗಳನ್ನು ಹಾಕ್ಬೇಕು. ಹಾಗಾದರೆ ಅಷ್ಟು ಹಣ್ಣುಗಳನ್ನು ಹಾಕ್ಬೇಕಂದ್ರೆ ಎಲ್ಲ ಪೆಟ್ಟಿಗೆಗಳನ್ನು ತುಂಬಿಸ್ಬೇಕಂದ್ರೆ ಎಷ್ಟು ಪೆಟ್ಟಿಗೆಗಳು ಬೇಕಂತ ಕೇಳತ್ತಾರ ಅವ್ರು. ಅರ್ಥ ಆಯ್ತು ಅನ್ಕೋತಾನೆ ನಾನು. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಅವಾಗ ಏನು ಮಾಡಬೇಕು, ಈ 82 ಕಿತ್ತಳೆ ಗಿಡಗಳಿಂದ 60 ಕಿತ್ತಳೆ ಹಣ್ಣುಗಳನ್ನು ನಾವು ಗುಣಿಸ್ಬೇಕಂತ ಏನಿಲ್ಲ. ಗುಣಿಸಿದ ಆನ್ಸರ್ಕ ಅಲ್ಲಿ ಬಂದಿರ್ತದಲ್ಲ ಉತ್ತರ, ಅಂದರೆ ಗುಣಲಬ್ಧ ಏನು ಬಂದಿರ್ತದಲ್ಲ, ಆ ಬಂದ ಗುಣಲಬ್ಧದಿಂದ 12ರಿಂದ ಭಾಗಿಸ್ಬೇಕು. ಅರ್ಥ ಆಯ್ತಾ? ಹಾಗಾದರೆ ಅವಾಗ ಒಂದು ಪೆಟ್ಟಿಗೆಗಳು 12 ಹಣ್ಣುಗಳಂತೆ ಎಷ್ಟು ಪೆಟ್ಟಿಗೆಗಳು ಒಳಗೆ ಹಿಡಿಸ್ತಾವ ಅನ್ನೋದು ಗೊತ್ತಾಗ್ಬಿಡ್ತೈತಿ. ಅರ್ಥ ಆಯ್ತಾ? ಹಾಗಾದರೆ ಇದರ ಆನ್ಸರ ನೋಡೋಣ. ಅದನ್ನು ಕ್ಲಿಯರಾಗಿ ಏನು ಮಾಡಿದಾನೆ ಅಂತಂದರೆ ಬರ್ದನ ಯಾವ ರೀತಿ ಅನ್ನೋದು, ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಓಕೆ, ನೋಡಿಲ್ಲಿ ಕಿತ್ತಳೆ ತೋಟದಲ್ಲಿರುವ ಕಿತ್ತಳೆ ಗಿಡಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 82 ಹೇಳಿ. ನಾನು ನಿಮ್ಮ ಪ್ರಶ್ನೆ ಒಳಗೆ ವಿವರಣೆ ಕೊಟ್ಟ, ನಾನು ವಿವರಣಾತ್ಮಕವಾಗಿ ಕೊಟ್ಟ, ಪ್ರಶ್ನೆ ಒಳಗೆ ಆನ್ಸರ್ ಮಾಡಿದೆ ನಾನು. ಹಾಗಾದರೆ ನೆಕ್ಸ್ಟು, ರೈತನು ಪ್ರತಿಯೊಂದು ಗಿಡದಿಂದ ಕಿತ್ತಳೆ ಹಣ್ಣುಗಳ ಸಂಖ್ಯೆ = 60. ಹಾಗಾದರೆ ನಾವು ಏನು ಮಾಡ್ಬೇಕಂದ್ರೆ ಒಟ್ಟು ಕಿತ್ತಳೆ ಹಣ್ಣುಗಳ ಸಂಖ್ಯೆ ಕಂಡುಹಿಡಿಬೇಕು. ಅಂದರೆ ಒಂದು ಗಿಡದಾಗ 60 ಕಿತ್ತಳೆ ಹಣ್ಣು ಕಿತ್ತಂದರೆ 82 ಗಿಡದೊಳಗೆ ಎಷ್ಟು ಕಿತ್ತಳೆ ಹಣ್ಣು ಕಿತ್ತಂತ ನಾವು ಗುರ್ತಾ ಹಿಡಿಬೇಕಂತಂದ್ರೆ ಏನು ಮಾಡ್ಬೇಕಂತಂದರೆ 82 × 60 ಏನು ಮಾಡ್ಬೇಕಂದ್ರೆ ಗುಣಾಕಾರ ಮಾಡಬೇಕು. ಹಾಗಾದರೆ ಮಾಡೋಣ. ಇಲ್ಲಿ 82 ಮೇಲೆ ಹಚ್ಕೋತಾನೆ ಕಿತ್ತಳೆ ಗಿಡಗಳ ಸಂಖ್ಯೆ, ಕೆಳಗೆ 60 ಹಚ್ಕೋತಾನೆ ನಾನು. ಅರ್ಥ ಆಯ್ತಾ? ಹಾಗಾದರೆ ಈ 0ಯಿಂದ ಮೊದಲು ಗುಣಾಕಾರವನ್ನು, 0ಯಿಂದ ಯಾವುದೇ ಸಂಖ್ಯೆಗೆ ಗುಣಾಕಾರ ಮಾಡಿರಿ, ಅಥವಾ ಯಾವುದೇ ಅಂಕಿ ಅಥವಾ ಯಾವುದೇ ಸಂಖ್ಯೆಯಿಂದ 0ಯನ್ನು ಗುಣಿಸಿ 0ನ ಆನ್ಸರ್ ಬರುತ್ತೆ. ಹಾಗಾದರೆ 0 2 0 2 0 0 8 0 ಒಂದು ಬಿಡಿಸ್ತಾನಕ ಇಲ್ಲಿ ಪ್ಲಸ್ ಅಂತ ಹಾಕೋಬೇಕು. ಹೌದಾ? ನೆಕ್ಸ್ಟ್ 6 6 2 12, ಒಂದು ದಶಕ ಮೇಲಿಟ್ಟೆ 2 ಕೆಳಗಿಟ್ಟೆ. ಹೌದಾ? ಇನ್ನು 6 8 ಎಷ್ಟಪ್ಪ ಅಂದರೆ 48. 48ರ ಒಂದು ಕೂಡಿಸಿರಿ ಏನಂತಂದ್ರೆ 49 ಆಯಿತು. ಹಾಗಾದರೆ ಇವನು 2 ಕೂಡಿಸ್ಬೇಕು. 0ಗೆ 0 ಬಂತು, 2ರ 0 ಕೂಡಿಸಿರಿ 2 ಬಂತು, 9ಕ್ಕೆ 9, 4ಕ್ಕೆ 4 ಬಂತು. ಹಾಗಾದರೆ 4920 ಕಿತ್ತಳೆ ಹಣ್ಣುಗಳನ್ನು ಕಿತ್ತಿರ್ತಾನೆ ರೈತ. ಅರ್ಥ ಆಯ್ತಾ? 82 ಕಿತ್ತಳೆ ಹಣ್ಣಿನ ಗಿಡ ಇರ್ತಾವಲ್ಲ, ಒಂದು ಗಿಡದಾಗ 60 ಹಣ್ಣು ಕೀಳ್ತಾನೋ, ಹಂಗೆ 82 ಗಿಡದಾಗ ಎಷ್ಟು ಕಿತ್ತಳೆ ಹಣ್ಣುಗಳನ್ನು ಏನಪ್ಪ ಅಂದರೆ ಕಿತ್ತಿದಾನಂತಂದರೆ 4920 ಕಿತ್ತಳೆ ಹಣ್ಣುಗಳನ್ನು ಕಿತ್ತಾನು. ಅದನ್ನೇ ಬರ್ದನ ಆನ್ಸರ್. ರೈತನು ಕಿತ್ತ ಒಟ್ಟು ಕಿತ್ತಳೆ ಹಣ್ಣುಗಳ ಸಂಖ್ಯೆ 4920 ಅಂತ ಇಲ್ಲಿ ಬರ್ತದೆ. ಹಾಗಾದರೆ 4920 ಅಂತ ಬಂತು ಆನ್ಸರ್. ಇಲ್ಲಿ 4920 ಅಂತ ಆನ್ಸರ್ ಏನು ಬಂತಲ್ಲ, ಪ್ರತಿ ಪೆಟ್ಟಿಗೆಯಲ್ಲಿ ತುಂಬಬೇಕಾದ ಕಿತ್ತಳೆ ಹಣ್ಣುಗಳು ಒಟ್ಟು ಏನಪ್ಪ ಅಂದರೆ 4920 ಏನಿದೆ ಕಿತ್ತಳೆ ಹಣ್ಣುಗಳ ಸಂಖ್ಯೆ ಆಯಿತು. ಪ್ರತಿ ಪೆಟ್ಟಿಗೆಯಲ್ಲಿ ತುಂಬಬೇಕಾದ ಕಿತ್ತಳೆ ಹಣ್ಣುಗಳ ಸಂಖ್ಯೆ ಎಷ್ಟು? 12. ಅರ್ಥ ಆಗತ್ತಾ? 12 ಹಣ್ಣು ತುಂಬಬೇಕು ಒಂದು ಪೆಟ್ಟಿಗೆ ಒಳಗೆ. ಹಾಗಾದರೆ ಈ 12 ಹಣ್ಣನ್ನು ತುಂಬ್ಕೊತ ಹೋಗ್ತಾ 4920 ಪ್ರತಿ ಪೆಟ್ಟಿಗೆ 12 ಹಣ್ಣು ತುಂಬ್ಕೊತ ಹೋದ್ರೆ ಎಷ್ಟು ಪೆಟ್ಟಿಗೆಗಳು ತುಂಬೋದು
ಅಂತ ಕೇಳತ್ತಾರೆ. ಅವಾಗ ಏನು ಮಾಡ್ಬೇಕಪ್ಪ ಅಂತಂದರೆ 4,920 ಭಾಜ್ಯದಲ್ಲಿ ಬರ್ಕೋಬೇಕು. ಭಾಜಕದಲ್ಲಿ ಏನಪ್ಪ ಅಂದರೆ 12 ಪೆಟ್ಟಿಗೆಯಲ್ಲಿ ಏನಪ್ಪ 12 ತುಂಬಬೇಕಲ್ಲ ಒಂದು ಪೆಟ್ಟಿಗೆ ಒಳಗೆ, ಅದನ್ನು 12 ಏನಪ್ಪ ಅಂದರೆ ಭಾಜಕದಲ್ಲಿ ಬರಬೇಕು. ಈಗ ಭಾಗಾಕಾರ ಮಾಡ್ಕೋಬೇಕು. ಹಾಗಾದರೆ ಇಲ್ಲಿ ಮೊದಲನೇ ಅಂಕಿ 4 ಇದೆ, ಆ 4 12ರಿಂದ ಭಾಗವಲ್ಲ, ಯಾಕಂದರೆ ಸಣ್ಣ ಅಂಕಿದೆ. ಹಾಗಾದರೆ ಎಷ್ಟು ಅಂಕಿ ತೊಗೋಬೇಕು ನಾವು? 2 ಅಂಕಿ ತೊಗೋಬೇಕು. ಅವಾಗ 49 ಆಯ್ತು. ಆ 49ನ್ನು 12ರಿಂದ ಭಾಗ ಮಾಡೋಕ್ಕೆ ಬರುತ್ತೆ, ಹೌದಾ? ಹಾಗಾದರೆ 49 12ರ ಮಗ್ಗಿ ಒಳಗೆ ಇಲ್ಲ, ಅರ್ಥ ಆಯ್ತಾ? ಹಾಗಾದರೆ ಅದರ ಸಮೀಪ ಸಂಖ್ಯೆಯನ್ನು ತೊಗೋಬೇಕು ನೀವು. 12 ಎಷ್ಟಲೇ 48, 12 4 48, 49 ಸಮೀಪ ಅಂತ. ಹಾಗಾದರೆ 9ರ 8 ಕಳರು 1, 4ರ 4 ಕಳರು 0. ಹಾಗಾದರೆ ಒಂದು ಭಾಗ ಹೋಗೋದಿಲ್ಲ 12ರಿಂದ. ಹಾಗಾದರೆ ಮತ್ತೆ ಏನು ಮಾಡಬೇಕು? ಈ 2ನ್ನು ಏನಪ್ಪ ಅಂತಂದರೆ ಕೆಳಗೆ ಇಳಿಸ್ಕೋಬೇಕು. ಅವಾಗ ಒಂದಿದ್ದದ್ದು ಏನಾಯ್ತು ಅಂದರೆ 2ನ್ನು ಇಳಿಸ್ಕೊಡ 12 ಆತಿ. 12 ಒಂದಲೇ 12. ಹಾಗಾದರೆ 2ರ 2 ಕಳರು 0, 1ರ 1 ಕಳರು 0. ಈ 0 ಏನಪ್ಪ ಅಂದರೆ ಮತ್ತೆ ಇಲ್ಲಿ ಕೆಳಗೆ ಇಳಿಸ್ಬೇಕು, ಇಲ್ಲಿ ಒಂದು 0ನ ಕೊಟ್ಬಿಡ್ಬೇಕು. 410 ಆಯಿತು. ಹಾಗಾದರೆ 4,920 ಹಣ್ಣುಗಳು ಎಲ್ಲಿವಿವು? 82 ಕಿತ್ತಳೆ ಗಿಡದೊಳಗೆ ಒಂದು ಗಿಡದಾಗ 60 ಹಣ್ಣನ್ನು ಕಿತ್ತಿರ್ತಾನಲ್ಲ ರೈತ. ಅವಾಗ 82 ಇಂಟು 60 ಗುಣಿಸಿದಾಗ, ಇಲ್ಲಿ ಮೇಲೆ ಗುಣಿಸಿದನಲ್ಲ ಅದನ್ನು ಗುಣಿಸಿದಾಗ ಬಂದ ಆನ್ಸರ 4,920. ಅರ್ಥ ಆಯ್ತಾ? ಇಲ್ಲಿ 12 ಏನೈತಲ್ಲ, ಒಂದು ಪೆಟ್ಟಿಗೆ ಒಳಗೆ ಒಂದು ಬಾಕ್ಸ್ ಒಳಗೆ 12 ಹಣ್ಣು ಹಾಕ್ಕೊಂತ ಹೋಗ್ಬೇಕು ನೀವು. ಅಂತ ಎಷ್ಟು ಬಾಕ್ಸ್ನಾಗ ಏನಪ್ಪ ಅಂದರೆ 12 ಹಣ್ಣು ಹಾಕ್ಕೊಂತ ಹೋದಾಗ 4,920 ಹಣ್ಣುಗಳು ಸಮನಾಗಿ ಹಂಚಿಕೆ ಹಾಕೋಂತ ಹೇಳಿದಾರೆ ಅವ್ರು. ಅವಾಗ ಎಷ್ಟು ಬಾಕ್ಸ್ ಒಳಗೆ ತುಂಬಬೇಕಂದ್ರೆ 4,920 ಹಣ್ಣುಗಳು ಸಮನಾಗಿ ಹಂಚ್ಬೇಕಂತಂದ್ರೆ ಒಂದೊಂದು ಬಾಕ್ಸಾಗ 12 ಹಣ್ಣು ಹಂಚಿದಾಗ 410 ಪೆಟ್ಟಿಗೆಯಲ್ಲಿ ಇದನ್ನು ತುಂಬಬಹುದು. 410 ಪೆಟ್ಟಿಗೆಯಲ್ಲಿ ತುಂಬಿದಾಗ 12 ಹಣ್ಣು ಅವಾಗ 4,920 ಹಣ್ಣುಗಳು ಹಾಕಾವು. ಹಾಗಾದರೆ ಇಲ್ಲಿ ಬಂದು ಉತ್ತರ ಏನಪ್ಪ ಅಂತಂದರೆ 4,920 ಹಣ್ಣುಗಳನ್ನು 410 ಪೆಟ್ಟಿಗೆಯಲ್ಲಿ ತುಂಬಬಹುದು. ಪ್ರತಿ ಪೆಟ್ಟಿಗೆಯಲ್ಲಿ 12ರಂತೆ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋಣ. ನೋಡಿಲಿ, ಒಂದು ಶಾಲೆಯ 15 ವಿದ್ಯಾರ್ಥಿಗಳು ಒಂದು ವಾಹನವನ್ನು ಪ್ರತಿ ಕಿಲೋಮೀಟರ್ಗೆ ₹9ರಂತೆ ಬಾಡಿಗೆ ತೆಗೆದುಕೊಳ್ತಾರೆ. ಒಂದು ಶಾಲೆಯ ವಿದ್ಯಾರ್ಥಿಗಳು 15 ವಿದ್ಯಾರ್ಥಿಗಳು ಒಂದು ತರಗತಿ ಅಥವಾ ಒಂದು ಶಾಲೆಯಲ್ಲಿ 15 ವಿದ್ಯಾರ್ಥಿಗಳದಾರೋ ಒಂದು ವಾಹನ ಬಾಡಿಗೆ ತೊಗೋತಾರೆ. ಪ್ರತಿ ಕಿಲೋಮೀಟ್ರಿಗೆ ಎಷ್ಟು ಕೊಡ್ತಾರೆ ಅವರು? 1 ಕಿಲೋಮೀಟ್ರಿಗೆ ₹9. ಅಂದರೆ ಪ್ರತಿ ಕಿಲೋಮೀಟ್ರ್ ಅಂತಂದರೆ 1 ಕಿಲೋಮೀಟ್ರಿಗೆ ₹9 ಅಂತೆ ಬಾಡಿಗೆ ಕೊಡ್ತಾರೆ. 325 ಕಿಲೋಮೀಟ್ರ್ ದೂರ ಪ್ರಯಾಣಿಸ್ತಾರೆ. ಅಂದರೆ ಈ 1 ಕಿಲೋಮೀಟ್ರಿಗೆ ₹9 ಕೊಟ್ಟರೆ 325 ಕಿಲೋಮೀಟ್ರಿಗೆ ಎಷ್ಟು ಕೊಟ್ಟರು ಬಾಡಿಗೆ, ಅದನ್ನು ಕಂಡುಹಿಡ್ಕೋಬೇಕು. ಆಮೇಲೆ ಏನಪ್ಪ ಅಂತಂದರೆ ಪ್ರತಿ ವಿದ್ಯಾರ್ಥಿ ನೀಡಬೇಕಾದ ಹಣ ಅಂತಿಕೆ ಇದ್ದಾರೆ. ಇಲ್ಲೇ ಒಂದು ಸ್ವಲ್ಪ ಬಿಡಿಸಿ ಹೇಳ್ಬಿಡ್ತಾನೆ ನಿಮಗೆ, ಸೀದಾ ಸಾದಾಗಿ ಹೇಳ್ತಾನೆ ನಿಮಗೆ. ಅರ್ಥಾಯ್ತಾ? 325 ಕಿಲೋಮೀಟ್ರಿಗೆ ಪ್ರತಿ ಕಿಲೋಮೀಟ್ರಿಗೆ 9ರಂತೆ ಅಂದರೆ ಈ 325 9ನ್ನು ಗುಣಿಸ್ಬೇಕು. ಬಂದ ಆನ್ಸರ್ ಏನು ಮಾಡಬೇಕು? 15ರಿಂದ ಭಾಗಿಸ್ಬೇಕು. ಅವಾಗ ಏನಪ್ಪ ಅಂದರೆ ಬಂದ ಗುಣಲಬ್ಧವನ್ನು 15ರಿಂದ ಭಾಗಿಸ್ಬೇಕು. ಭಾಗಿಸಿದಾಗ ಪ್ರತಿ ವಿದ್ಯಾರ್ಥಿಗೆ ಅಂದರೆ ಪ್ರತಿ ವಿದ್ಯಾರ್ಥಿ ನೀಡಬೇಕಾದ ಹಣವನ್ನು 15 ವಿದ್ಯಾರ್ಥಿಗಳಿಗೆ ಹಂಚಿಕೆ ಆಕತ್ತದ. ಬಂದ ಆನ್ಸರ್ ಯಾವ ಬಂದ ಆನ್ಸರ? 9 ಇಂಟು 325. ಇದನ್ನು ಗುಣಿಸಿದಾಗ ಬರ್ತದಲ್ಲ ಗುಣಲಬ್ಧ. ಆ ಗುಣಲಬ್ಧವನ್ನು 15ರಿಂದ ಭಾಗಿಸಿದಾಗ ಒಬ್ಬ ವಿದ್ಯಾರ್ಥಿ ಎಷ್ಟು ದುಡ್ಡು ಕೊಡಬೇಕು ಅನ್ನೋದು ಏನಪ್ಪ ಅಂದರೆ ಆನ್ಸರ್ ಬಂದ್ಬಿಡುತ್ತೆ. ಅದನ್ನ ಇಲ್ಲಿ ಕಚ್ಚಾದಲ್ಲಿ ಮಾಡಿದ್ದೀನಿ, ನೋಡೋಣ. ನೋಡ್ಬೋದು ಇಲ್ಲಿ ವಾಹನವು ಕ್ರಮಿಸಿದ ಒಟ್ಟು ದೂರ 325 ಕಿಲೋಮೀಟರ್. ಅರ್ಥ ಆಯ್ತಾ? ಪ್ರತಿ ಕಿಲೋಮೀಟ್ರಿಗೆ ₹9 ಆದರೆ 325 ಕಿಲೋಮೀಟ್ರಿಗೆ ಎಷ್ಟು ಅಂತ ಕೇಳಿದ್ದಾರೆ. ಅವಾಗ 325 ಇಂಟು 9 ಅಂತ ಹಚ್ಕೋತಾನೆ. ಅಂದರೆ 1 ಕಿಲೋಮೀಟ್ರಿಗೆ ₹9 ಆದರೆ 325 ಕಿಲೋಮೀಟ್ರಿಗೆ ಎಷ್ಟು? ಫಸ್ಟ್ ಅದನ್ನು ಮಾಡ್ಕೋಬೇಕು ನಾವು ಗುಣಲಬ್ಧ. ಅಂದರೆ ಈ ಸಮಸ್ಯೆ ಒಳಗೆ ಗುಣಾಕಾರ ಮತ್ತು ಭಾಗಾಕಾರ ಎರಡೂ ಕೊಟ್ಟಾರ ಅವ್ರು. ಅರ್ಥ ಆಯ್ತಾ? ನಿಮಗೆ ಮೊದಲು ಹಿಂದೆ ಏನು ಕೊಟ್ಟಿದ್ದಾರೆ ಅಂದರೆ ಬರೀ ಗುಣಾಕಾರನ ಕೊಟ್ಟಿದ್ರು ಅಥವಾ ಏನಪ್ಪ ಅಂದರೆ ಭಾಗಾಕಾರದ ಸಮಸ್ಯೆಗಳು ಇದ್ದು. ಆದರೆ ಹಾಗಿಲ್ಲ. ಈಗ ಇಲ್ಲಿ ಗುಣಾಕಾರನ ಮಾಡಬೇಕು, ಆಮೇಲೆ ಭಾಗಾಕಾರ ಮಾಡಬೇಕು. ಒಂದೇ ಸಮಸ್ಯೆ ಒಳಗೆ ಎರಡು ರೀತಿಯ ಗಣಿತದ ಮೂಲ ಕ್ರಿಯೆಗಳನ್ನು ಕೊಟ್ಟಾರು. ಹಾಗಾದರೆ 325 ಇಂಟು 9 ಅಂತ ಹಚ್ಕೊಂಡು ನಾನು. ಹಾಗಾದರೆ 325 ಒಟ್ಟು ಕ್ರಮಿಸಿದ ದೂರ. ಇದು 9 ಏನಪ್ಪ ಅಂದರೆ 1 ಕಿಲೋಮೀಟ್ರಿಗೆ ₹9 ಆದರೆ 325 ಕಿಲೋಮೀಟ್ರಿಗೆ ಎಷ್ಟು ಅಂತ ಕಂಡುಹಿಡಿಬೇಕು ನಾನು. ಅರ್ಥ ಆಯ್ತಾ? ಹಾಗಾದರೆ 9 5 45, 4 ಮೇಲೆ ಬರ್ಕೊಂಡೆ, 5 ಕೆಳಗೆ ಬರ್ಕೊಂಡೆ, 9 2 ಏನಪ್ಪ ಅಂದರೆ 18. 18ರ 4 ಕೂಡಿಸಿದ್ರೆ 22, 2 ಮೇಲೆ ಹೋಯ್ತು, 2 ಕೆಳಗೆ ಬಂತು, 1 2 ಕೆಳಗೆ ಬಂತು ಬಿಡಿ ಸ್ಥಾನದಲ್ಲಿ. ಹಾಗಾದರೆ 9 3 27, 27ರಾಗಿ ದಶಕದಾಗ 2 ಐತಲ್ಲ ಅದನ್ನು ಕೂಡಿಸ್ಕೋಬೇಕು. ಎಷ್ಟು ಆತಂದರೆ 29 ಆಯ್ತು. ಹಾಗಾದರೆ 2,925 ಕಿಲೋಮೀಟರ್ ಆಯಿತು. ಸಾರಿ, ₹2,925 ಆಯಿತು. 325 ಕಿಲೋಮೀಟ್ರ್ ಇಲ್ಲಿ ಬರ್ದೆ ನಾನು. 325 ಕಿಲೋಮೀಟ್ರ್ 15 ವಿದ್ಯಾರ್ಥಿಗಳು ಕೊಡಬೇಕಾದಂಥ ಒಟ್ಟು ಹಣ ಎಷ್ಟಪ್ಪ ಅಂತಂದರೆ 2,925.
ಅರ್ಥ ಆಯ್ತಾ? 15 ವಿದ್ಯಾರ್ಥಿಗಳು ಕೊಡ್ಬೇಕು ಇದನ್ನು ಎಲ್ಲ ದುಡ್ಡು. 2925 ಎಷ್ಟು ಕಿಲೋಮೀಟ್ರ್ಗೆ? 325 ಕಿಲೋಮೀಟ್ರ್ಗೆ. ಅರ್ಥ ಆಯ್ತಾ? ಹಾಗಾದರೆ ಅವ್ರು ಏನು ಕೇಳತ್ತಾರೆ ಮತ್ತು, ಹೌದಪ್ಪ 325 ಕಿಲೋಮೀಟ್ರ್ಗೆ 2925 15 ವಿದ್ಯಾರ್ಥಿಗಳು ಕೂಡಿ ಕೊಡ್ಬೇಕು, ಹಾಗಾದ್ರೆ ಪ್ರತಿ ವಿದ್ಯಾರ್ಥಿಗೆ ಎಷ್ಟು ಕದ ದುಡ್ಡು ಅಂತ ಕೇಳತ್ತಾರೆ. ಅವಾಗ ಏನು ಮಾಡಬೇಕು, ಈ ಗುಣಲಬ್ಧ ಏನು ಬಂದತ್ತಲ್ಲ 2925 15ರಲ್ಲೇ ಭಾಗಿಸಿರ ಪ್ರತಿ ವಿದ್ಯಾರ್ಥಿ ಎಷ್ಟು ಕೊಡ್ಬೇಕು ಅನ್ನೋದು ತಿಳಿದ್ಬಿಡ್ತದೆ ನಮಗೆ. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ನೋಡ್ರಿ, 15 ವಿದ್ಯಾರ್ಥಿಗಳಿಗೆ ರೂಪಾಯಿ 2925 ಸಮನಾಗಿ ಹಂಚಿದಾಗ ಪ್ರತಿ ವಿದ್ಯಾರ್ಥಿ ನೀಡಬೇಕಾದ ಹಣ ಈಸ್ಕೊಲ್ಟು 2925 ಬಾಗಲೆ 15. ಇದನ್ನು ಭಾಗಾಕಾರ ಮಾಡಬೇಕು. ಅವಾಗ ಏನಪ್ಪ ಅಂತಂದರೆ ಏನು ಭಾಗಲಬ್ಧ ಬರ್ತದಲ್ಲ ಆ ಆನ್ಸರ್ ಏನಪ್ಪ ಅಂದರೆ ಪ್ರತಿ ವಿದ್ಯಾರ್ಥಿಗೆ ಸಮನಾಗಿ ಹಂಚಿದಂಗೆ ಆಕತಿ. ಅಂದರೆ ಎಷ್ಟೆಷ್ಟು ದುಡ್ಡು ಕೊಡಬೇಕು ಅಂತೇಳಿ. ಹಾಗಾದರೆ ಈಗ ನೋಡ್ರಿ, 2925 ಬಾಗಲೆ 15. ಓಕೆ, ಇದನ್ನು ಭಾಜ್ಯ, ಇದು 2925 ಇದು ಏನಪ್ಪ ಅಂದರೆ ಭಾಜ್ಯಕ್ಕೆ 15, ಭಾಗಲಬ್ಧ ಏನಪ್ಪ ಅಂದರೆ ಆನ್ಸರ್. ಅರ್ಥ ಆಯ್ತಾ? ಹಾಗಾದರೆ ಈ 15 ಏನೈತಲ್ಲ ಇದನ್ನು ಭಾಗಾಕಾರ ಮಾಡೋಕ್ಕೆ ಹೋದಾಗ ಇಲ್ಲಿ 2 ಭಾಗ ಹೋಗೋದಿಲ್ಲ. ಹಾಗಾದರೆ ಈ 2925 ಭಾಗ ಮಾಡೋಕೆ ಇಲ್ಲಿ ಏನು 2 ಐತಲ್ಲ ಇದು ಭಾಗ ಹೋಗೋದಿಲ್ಲ. ಅವಾಗ ಏನು ಮಾಡಬೇಕು, ಇನ್ನೊಂದು ಅಂಕಿ ತಗೋ, ಯಾಕಂದರೆ ಸಣ್ಣ ಅಂಕಿತೆ ಅದು 15ಗಿಂತ 2 ಏನಪ್ಪ ಅಂದರೆ ಸಣ್ಣ ಅಂಕಿ. ಹಾಗಾದ್ರೆ ಇನ್ನೊಂದು ಅಂಕಿ ತೊಗೊಂಡಾಗ ಎಷ್ಟಾಯ್ತು? 29 ಆಯ್ತು. 29ರ ಸಮೀಪ ಮಗ್ಗೆ ಹೇಳಿದಾಗ 15 ಆಡಲೇ 30 ಆಗತ್ತೆ. ಅದು 29 ಕ್ರಾಸ್ ಮಾಡ್ತದೆ. ಇಲ್ಲಾಂದರೆ ಅದ್ರ ಸೇಮ್ ಬರಬೇಕು, ಇಲ್ಲಾಂದರೆ ಅದಕ್ಕೆ ಕಡಿಮೆ ಬರಬೇಕು. ಸೇಮ್ ಅಂತ ಇಲ್ಲ 15ರ ಮಗ್ಗೆ ಒಳಗೆ 29. ಹಾಗಾದರೆ ಅದರ ಸಮೀಪ ಯಾವುದು? 15 ಒಂದಲೇ 15. ಹಾಗಾದರೆ 9ರಾಗ 5 ಕಲರ್ 4, 2ರಾಗ 1 ಕಲರ್ 1, 14 ಆತಿ. ಮತ್ತು 15ಗಿಂತ ಸಣ್ಣದಾತಿ ಇದು 14, ಭಾಗ ಹೋಗೋದಿಲ್ಲ. ಮತ್ತೆ ಏನು ಮಾಡಬೇಕು? ಭಾಗ ಹೋಗ್ಲಿಕ್ಕೆ ಮತ್ತೊಂದು ಅಂಕಿ ಕೆಳಗೆ ಇಳಿಸ್ಕೋಬೇಕು. 2 ಇಳಿಸ್ಕೊಂಡೆ, ಹೌದಾ? 2 ಇಳಿಸ್ಕೊಂಡಾಗ ಏನಾಯ್ತು? 142 ಆಯ್ತು. ಹಾಗಾದರೆ 142ರ 15ರ ಮಗ್ಗಿ ಹೇಳಿದಾಗ 142 ಅದರ ಸಮೀಪ ಬರುವಂಥ ಸಂಖ್ಯೆಯನ್ನು ಹೇಳ್ಬೇಕು. ಬರ್ತೈತಿ ಯಾವುದು? 15 9 135. ಹಾಗಾದರೆ ಈಗ 2ರಾಗ 5 ಕಳೆಯಕ್ಕೆ ಬರೋಂಗಿಲ್ಲ, ಒಂದು ದಶಕ ತೊಗೊನಿ. ಈ 2 ಇದ್ದದ್ದು ಏನಾಯ್ತು ಅಂದರೆ 12 ಆಯಿತು. 12ರಾಗ 7 ಕಲರ್ ಎಷ್ಟಪ್ಪ? 12ರಾಗ 5 ಕಲರ್ ಎಷ್ಟು ಅಂದರೆ 7 ಉಳಿತಿ. ಇನ್ನು 3 1 4, 4ರ 4 ಕಲರ ಏನಪ್ಪ ಅಂದರೆ 0 ಬಂತು, 1ರ 1 ಕಲರ 0 ಬಂತು. ಹಾಗಾದರೆ ಇಲ್ಲಿ 7 ಬಂದಿತ್ತಲ್ಲ, ಹಾಗಾದರೆ 7 ಏನಪ್ಪ ಅಂದರೆ 15ರಲ್ಲೇ ಭಾಗ ಹೋಗಂಗಿಲ್ಲ. ಇದನ್ನು ಏನು ಮಾಡ್ಬೇಕಂತಂದರೆ ಮೇಲೆ 5 ಐತಲ್ಲ ಅದನ್ನು ಕೆಳಗೆ ಇಳಿಸ್ಕೋಬೇಕು. ಅವಾಗ 7 ಇದ್ದದ್ದು 5ನ ಕೆಳಗೆ ಇಳಿಸ್ಕೊಂಡ್ರೆ ಏನಕ್ಕತಿ? 5ನ ಕೆಳಗೆ ಇಳಿಸ್ಕೊಂಡಾಗ 7 ಇದ್ದದ್ದು 75 ಐತಿ. 15ರ ಮಧ್ಯ 75 ಇತ್ತಲೂ ನೋಡಬೇಕು. ಇಲ್ಲ ಅಂದರೆ ಸಮೀಪ ಹೇಳ್ಬೇಕು. ಐತಿ 15ರ ಮಧ್ಯ 15 5 75, 5ರ 5 ಕಡೆ 0, 7ರ 7 0. ಹಾಗಾದರೆ ಬಂದ ಆನ್ಸರ್ ಏನು? 195. ಪ್ರತಿ ವಿದ್ಯಾರ್ಥಿ ನೀಡಬೇಕಾದ ಹಣ ಎಷ್ಟಪ್ಪ ಅಂತಂದರೆ ಈ 2925 ಸಮನಾಗಿ ಹಂಚಿದಾಗ ಒಬ್ಬ ವಿದ್ಯಾರ್ಥಿ ಎಷ್ಟು ಕೊಡಬೇಕಂತಂದರೆ ರೂಪಾಯಿ 195 ರೂಪಾಯಿನ ಕೊಡಬೇಕಾಗುತ್ತೆ. ಅರ್ಥ ಆಯ್ತಾ? ಎಷ್ಟು ಕೊಡಬೇಕಾಗುತ್ತೆ? ರೂಪಾಯಿ 195 ಕೊಡಬೇಕಾಗುತ್ತೆ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ಪ್ರತಿ ವಿದ್ಯಾರ್ಥಿ ನೀಡಬೇಕಾದ ಹಣ ಆತಿ. ಇನ್ನು 3ನೇ ಪ್ರಶ್ನೆಯನ್ನು ನೋಡ್ಕೋಣ. ಇನ್ನು 3ನೇ ಪ್ರಶ್ನೆ ನೋಡ್ಕೋಬೋದು ನೀವು. ಏನೈತಂದ್ರೆ, ಅಣಿತಾಳ ಹತ್ತಿರ ಇರುವ ಹಸು, ಯಾರ ಹತ್ತಿರ? ನಾನಂತೆಕಲ್ಲ, ಅಣಿತಾಳ ಅಂತೆಕ. ಅಣಿತಾಳ ಹತ್ತಿರ ಇರುವ ಹಸು ಒಂದು ದಿನಕ್ಕೆ 8 ಲೀಟ್ರ್ ಹಾಲು ನೀಡ್ತದೆ. ನೋಡ್ರಿ ನಸೀಬ ಅವಳದು. ಒಂದು ಹಸು ಏನಪ್ಪ ಅಂದರೆ 8 ಲೀಟ್ರ್ ಹಾಲು ನೀಡ್ತದಂತೆ. ನೋಡಿ, 8 ಲೀಟ್ರ್ ಹಾಲು ನೀಡುತ್ತದೆ. 1 ಲೀಟರ್ ಹಾಲಿನ ಮಾರುವ ಬೆಲೆ ಎಷ್ಟಪ್ಪ ಅಂದರೆ 18 ರೂಪಾಯಿ. ಇಲ್ಲಿ ರೇಟ್ ಕಮ್ಮಿ ಆಗ್ತಿದೆ ಭಾಳ, ಹೌದಾ? ಈಗ ಎಷ್ಟೈತಪ್ಪ ಅಂದ್ರೆ 1 ಲೀಟ್ರ್ಗೆ 40ರಿಂದ 50 ರೂಪಾಯಿ ಇದೆ, ಹೌದಾ? ಇಲ್ಲಿ ರೂಪಾಯಿ 18. ಎಷ್ಟು? 1 ಲೀಟ್ರಿಗೆ. ಇಲ್ಲಿದಷ್ಟು ನೋಡಿಬಿಡೋಣ, ನಾವು ಹೊರಗಿನ ಬ್ಯಾಡ್ ತಗೋದು. ಅಣಿತಾಳ ಹತ್ತಿರ ಇರುವ ಒಂದು ಹಸು ದಿನಕ್ಕೆ 8 ಲೀಟ್ರ್ ಹಾಲು ಕೊಡ್ತೈತಿ. 1 ಲೀಟ್ರ್ ಹಾಲಿನ ಬೆಲೆ ಎಷ್ಟಂದರೆ ರೂಪಾಯಿ 18. ಅವಳು 1 ತಿಂಗಳಲ್ಲಿ ಗಳಿಸಿದ ಹಣವನ್ನು ತನ್ನ 4 ಮಕ್ಕಳಿಗೆ ಸಮನಾಗಿ ಹಂಚಿದರೆ ಪ್ರತಿಯೊಬ್ಬರಿಗೂ ಎಷ್ಟು ಹಣ ದೊರೆಯುತ್ತದೆ ಅಂತ ಕೇಳಿದ್ದಾರೆ. ಇದು ನಾವು ಸ್ವಲ್ಪ ಈ ಪ್ರಶ್ನೆನ ಬಿಡಿಸಿ ಹೇಳ್ತಾನೆ ಸ್ವಲ್ಪ, ಆಮೇಲೆ ಆನ್ಸರ್ಗೆ ಹೋಗೋಣ. ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ ಅಂದರೆ ಆನ್ಸರ್ ಈಸಿಯಾಗಿ ಬಂದುಬಿಡುತ್ತೆ. ಅರ್ಥ ಆಯ್ತಾ? ನೋಡಿರಿ, ಅಣಿತಾಳ ಇರುವ ಹಸು ಏನಪ್ಪ ದಿನಕ್ಕೆ 8 ಲೀಟ್ರ್ ಕೊಡ್ತೈತಿ. ಹಾಗಾದರೆ 1 ಲೀಟ್ರಿಗೆ 18 ರೂಪಾಯಿ, ಹೌದಾ? 1 ಲೀಟ್ರಿಗೆ 18 ರೂಪಾಯಿ ಆದರೆ ನೆಕ್ಸ್ಟು ಒಂದು ದಿನಕ್ಕೆ ಎಷ್ಟು ಆತಂತ ಲೆಕ್ಕ ಹಾಕೋಬೇಕು. ಯಾಕಂದ್ರೆ ಒಂದು ತಿಂಗಳದ ಲೆಕ್ಕ ಹಾಕೋಬೇಕು ಮುಂದೆ ನಾವು. 8 ಲೀಟ್ರ್ ಒಂದು ದಿನಕ್ಕೆ ಕೊಡ್ತೈತಿ. 1 ಲೀಟ್ರಿಗೆ 18 ರೂಪಾಯಿ, 18 ಲೀಟ್ರಿಗೆ ಎಷ್ಟಾತಿ? 144, ಹೌದಾ? ಹಾಗಾದರೆ 144 ಒಂದು ದಿನಕ್ಕೆ ಆಗ್ತಿದ್ದು. ಹಾಗಾದರೆ ಒಂದು ತಿಂಗಳಿಗೆ ಎಷ್ಟಾತಿ ಅದನ್ನು ನೋಡ್ಕೋಬೇಕು. ಅದು ಬಂದ ಆನ್ಸರ್ ಏನೈತಲ್ಲ, ಆಮೇಲೆ 4 ಮಕ್ಕಳಿಗೆ 4ರಿಂದ ಭಾಗಾಕಾರ ಮಾಡ್ಬೇಕು. ಅವಾಗ ಪ್ರತಿಯೊಬ್ಬರಿಗೆ ಎಷ್ಟೆಷ್ಟು ಹಣ ದೊರೀತದೆ ಅನ್ನೋದು ಸಿಕ್ಬಿಡ್ತದೆ ನಮಗೆ. ಅರ್ಥ ಆಯ್ತು ಅಂತ ಅನ್ಕೊಂಡೆ ನಾನು. ಅರ್ಥ ಆಯ್ತಾ? ಹಾಗಾದರೆ ಇದನ್ನು ಸವಿವರವಾಗಿ ಏನಪ್ಪ ಅಂತಂದರೆ ಉತ್ತರವನ್ನು ನೋಡೋಣ. ನೋಡಿರಿ, ಇವು ಹೆಂಗದಪ್ಪ ಅಂದ್ರೆ ಆನ್ಸರ ಒಂದೊಂದು ಪೇಜ್ ಇದಾವೆ. ಹಾಗೆಲ್ಲ ನೋಡ್ಕೊಂಡು ತೊಗೊಂಡ್ರೆ ಇವು ಏನಪ್ಪ ಅಂತಂದರೆ ಒಂದೊಂದು ಪೇಜ್ ಆನ್ಸರ್ ಬರ್ತಾವೆ. ಹಾಗಾದರೆ ನೋಡಿರಿ, ಈಗ ಒಂದು ದಿನಕ್ಕೆ ಹಸು ನೀಡುವ ಹಾಲಿನ ಪ್ರಮಾಣ ಅಂತ ಎಷ್ಟಂದರೆ 8 ಲೀಟ್ರ್ ಬರ್ತಾನಾ? ಓಕೆ. 1 ಲೀಟ್ರ್ ಹಾಲಿನ ಬೆಲೆ 18 ರೂಪಾಯಿ. ಒಂದು ದಿನಕ್ಕೆ ಹಾಲಿನಿಂದ ಗಳಿಸುವ ಹಣ 18 × 8, ಒಂದು ದಿನಕ್ಕೆ ಎಷ್ಟು ಗಳಿಸ್ತಾರೆ?
18 ಇಂಟು 8 ಅಂತ ಹಚ್ಕೊಂಡೆ ಇಲ್ಲಿ. ಇದನ್ನ ಏನಪ್ಪ ಹಿಂಗೆ ಮಾಡ್ಬೋದ್ಲಿ, ಹಿಂಗೆ ಗುಣಾಕಾರ ಮಾಡ್ತು. 8 ಎಂಟ್ಲೆ 64, ಈ 4 ಇದು 8 ಎಂಟ್ಲೆ 64. ಹಾಗಾದರೆ 8 ಒಂದಲೇ 8, 8ರಾಗ 6 ಕುಡ್ಸಿರಿ ಎಷ್ಟಪ್ಪ ಅಂತಂದರೆ 14, 144 ರೂಪಾಯಿ ಆಗ್ತದೆ. ಯಾವಾಗಿಂದಿದು ನೋಡ್ರಿ, ಹಾಲಿನ ಒಂದು ತಿಂಗಳಿಗೆ ಗಳಿಸುವ ಹಣ, ಹಾಲಿನಿಂದ ಒಂದು ತಿಂಗಳಿಗೆ ಗಳಿಸುವ ಹಣ, ಒಂದು ತಿಂಗಳಿಗೆ ಗಳಿಸುವ ಹಣ ಅಲ್ಲ ನೋಡ್ರಿ, ಇದು ಒಂದು ತಿಂಗಳಿಗೆ ಗಳಿಸುವ ಹಣ ಅಲ್ಲ, ಹಾಲಿನಿಂದ ಒಂದು ದಿನಕ್ಕೆ ಗಳಿಸುವ ಹಣ ಎಷ್ಟಪ್ಪ ಅಂದರೆ 144 ರೂಪಾಯಿ. ಅರ್ಥ ಆಯ್ತಾ? ಎಷ್ಟು ಬಂತು? 144 ರೂಪಾಯಿ ಏನಪ್ಪ ಅಂತಂದರೆ ಒಂದು ದಿನಕ್ಕೆ ಗಳಿಸ್ತಾನೆ. ಅಂದರೆ ಟೋಟಲ್ ಆ ಹಸು 8 ಲೀಟ್ರ್ ಕೊಡ್ತತ್ತು, ಹೌದಾ? 1 ಲೀಟ್ರಿಗೆ 18 ರೂಪಾಯಿ ಅಂದರೆ 8 ಲೀಟ್ರಿಗೆ ಎಷ್ಟಾತಿ? 144 ರೂಪಾಯಿ. ಇದು ಒಂದು ದಿನಕ್ಕೆ. ಹಂಗಾದ್ರೆ ಒಂದು ತಿಂಗಳಿಗೆ ಎಷ್ಟಾತಿ ಅದನ್ನು ಕಂಡುಹಿಡ್ಕೋಬೇಕು ಮೊದಲು. ಒಂದು ತಿಂಗಳಿಗೆ ಗಳಿಸುವ ಹಣ = 144 ಇಂಟು 30 ಮತ್ತೆ ಮಾಡ್ಕೋಬೇಕು ಅದನ್ನು, ಹೌದಾ? ಅವಾಗ ಮಾಡ್ಕೊಂಡಾಗ ನೋಡ್ರಿ, ಇಲ್ಲಿ 144 ಇಂಟು 30 ಅಂದರೆ ಮೊದಲು 0ಯಿಂದ ಗುಣಾಕಾರಣ. 0ಯಿಂದ ಯಾವುದೇ ಅಂಕಿ ಮಾಡಿರಿ ಏನಪ್ಪ ಅಂದರೆ 0ನ ಬರುತ್ತೆ, ಅಥವಾ ಯಾವುದೇ ಅಂಕಿಯಿಂದ 0ಗೆ ಗುಣಿಸಿದ್ರು ಏನಪ್ಪ 3 ಇಂಟು 0 0ನ, 0 ಇಂಟು 3 0ನ. ಅರ್ಥ ಆಯ್ತಾ? ಎಸ್. ಇಲ್ಲಿ 0 0 4 ಎಷ್ಟು ಅಂದರೆ 0 0 4 0 0 1 0. ಇನ್ನು 3 ಹೋಗೋಣ. 3 4 ಎಷ್ಟು? ಒಂದು ಪ್ಲಸ್ ಕೊಡ್ಬೇಕು, ಇಲ್ಲಿ ಬಿಡಿ ಸ್ಥಾನ ಬಿಡ್ಬೇಕು, ಇಲ್ಲಿ ಒಂದು ಪ್ಲಸ್ ಕೊಟ್ಟು ಮುಂದಿನ ಸ್ಥಾನಕ್ಕೆ ಬರ್ಕೋಬೇಕು. 3 4 12, 1 ದಶಕ ಮೇಲಿಟ್ಟೆ 2 ಕೆಳಗಿಟ್ಟೆ, ಮತ್ತು 3 4 12, 12ರಾಗ 1 ದಶಕ ಇದನ್ನು ಕೂಡಿಸಬೇಕು 13 ಆತಿ, ಮತ್ತು 1 ದಶಕ ಮೇಲಿಟ್ಟೆ 3 ಕೆಳಗಿಟ್ಟೆ, ಹೌದಾ? ನೆಕ್ಸ್ಟು 3 1 3, ಆ 3ರಾಗಿ 1 ದಶಕ ಕೂಡಿಸಿದ್ರೆ ಎಷ್ಟು ಅಂದರೆ 4. ಹಾಗಾದರೆ 432 ಬಂತು. ಇವನು ಕೂಡಿಸ್ಕೋಬೇಕು 0ಗೆ 0, 2ರ 0 ಕೂಡಿಸಿರಿ 2, 3ರ 0 ಕೂಡಿಸಿರಿ 3, ಆಮೇಲೆ 4ಕ್ಕೆ 4, 4320 ರೂಪಾಯಿ ಬಂತಿದ್ದು. ಏನಿದು? ಒಂದು ತಿಂಗಳದ್ದು. ಅರ್ಥ ಆಗತ್ತೈತಿ ನಿಮಗೆ? ಒಂದು ತಿಂಗಳಿಗೆ ಗಳಿಸುವ ಹಣ ಹಸುವಿನ ಹಾಲಿನಿಂದ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ನೋಡು, ಇಲ್ಲಿ ಲೆಕ್ಕಿದೆ ಇನ್ನು ಅದು. ಅರ್ಥ ಆಯ್ತಾ? ಒಂದು ತಿಂಗಳಿಗೆ ಗಳಿಸುವ ಹಣ ಎಷ್ಟು? ರೂಪಾಯಿ 4320. ರೂಪಾಯಿ 4320 4 ಮಕ್ಕಳಿಗೆ ಅನಿತಾ ಸಮನಾಗಿ ಹಂಚಿದಾಗ, ಹಂಚಬೇಕು, ಹಂಚುವುದಂದ್ರೆ ಬಾಕಾರ. ಅರ್ಥ ಆಯ್ತಾ? ಅವಾಗ 4320 ಬಾಗಲೇ 4 ಅಂತ ಬರ್ಕೋಬೇಕು. ಹಾಗಾದರೆ 4320 ಸಮನಾಗಿ ಹಂಚಬೇಕು ಎಷ್ಟು ಮಕ್ಕಳಿಗೆ? 4 ಮಕ್ಕಳಿಗೆ. ಅವು ಹೆಣ್ಣದಾವು ಗಂಡದಾವು ಗೊತ್ತಿಲ್ಲ ನಮಗೆ, ಒಟ್ಟು 4 ಮಕ್ಕಳಿಗೆ ಹಂಚಬೇಕು. ಅರ್ಥ ಆಯ್ತಾ? ಯಾಕಂದರೆ ಈಗ ಯಾರು ಹೆಂಚಿರು ಸಮನಾಗಿ ಹಂಚಬೇಕಲ್ಲ. ಹೆಣ್ಣು ಮಕ್ಕಳಿಗೆ ಯಾರಿಗೂ ಸಮನಾಗಿ ಐತಿ, ಗಂಡು ಮಕ್ಕಳಿಗೆ ಯಾರಿಗೂ ಸಮನಾಗಿ ಐತಿ, ಅಂದರೆ ಸಮಾನ ಆಸ್ತಿ ಹಕ್ಕು ಕಾಯ್ದೆ. ಓಕೆ. ಹಾಗಾದ್ರೆ 4320 ಈ 4ರಲ್ಲೇ ಬಾಕಾರ ಮಾಡ್ತಾನೆ, 4 ಮಕ್ಕಳಿಗೆ ಹಂಚ್ಬೇಕಲ್ಲ. ಹಾಗಾದರೆ ನೋಡಿ, ಇಲ್ಲಿ 1ನೇ ಅಂಕಿ ಬಾಕ್ ಹೋಗತ್ತಿದ್ದು, ಯಾಕಂದರೆ ಸೇಮ್ ಟು ಸೇಮ್ ಅಂಕಿ ಇದೆ. 4 ಇದ್ರೆ 4 ಇದೆ, 4ಕ್ಕಿಂತ ದೊಡ್ಡದಿದ್ರೂ ನಡೀತೈತಿ, 1 ಅಂಕಿ ತೊಗೋಬೋದು. 4ಕ್ಕಿಂತ ಚಿಕ್ಕದಿದ್ದರೆ 2 ಅಂಕಿ ತೊಗೋಬೇಕು. ಅರ್ಥ ಆಯ್ತಾ? 4 ಇದೆ, 4ರಲ್ಲೇ ಬಾಕಾರ ಮಾಡಿ, 4 1 4, 4 ಗಳೇ 0. ಈ 3ನ್ನು ಏನಪ್ಪ ಅಂದರೆ ಕೆಳಗೆ ಇಳಿಸ್ಕೋತಾನೆ, ಬಾಗ್ ಹೋಗೋದಿಲ್ಲ ಅದ. ಮತ್ತೇನು ಮಾಡ್ಬೇಕು? ಮತ್ತೆ 2 ಇಳಿಸ್ಕೋಬೇಕು. 32 ಆತಿ, 3 ಇದ್ದದ್ದು ಏಟಾತಿ 32 ಆತಿ, ಇದನ್ನು ಇಳಿಸೋಣ. ಅವಾಗ 2 ಅಂಕಿಯನ್ನು ಯಾವಾಗ ನಾವು ಒಂದಾದ ನಂತರ ಮತ್ತೊಮ್ಮೆ ಇಳಿಸ್ಕೋತಾವಲ್ಲ, ಅವಾಗ ಒಂದು 0ಯನ್ನು ಕೊಡಬೇಕಿಲ್ಲಿ. ಅರ್ಥ ಆಯ್ತಾ? ಇದು 32 ಆತಿ. ಹಾಗಾದರೆ 4 ಎಂಟ್ಲೆ 32, ಹೌದಾ? ನಿಮಗೆ ಹೇಳಿದ್ದೀನಿ, 1 ಅಂಕಿ ಇಳಿಸ್ಕೊಂಡಿರಾ ಹತ್ತಲಿಲ್ಲ, ಮತ್ತೊಂದು ಅಂಕಿ ಇಳಿಸ್ಕೊಂಡಿರಾ ಹತ್ತಿತಾ, ಅವಾಗ 2 ಅಂಕಿ ನಾವು ಅನುಕ್ರಮವಾಗಿ ಯಾವಾಗ ಇಳಿಸ್ಕೋತಾವಲ್ಲ ಅವಾಗ ಒಂದು 0 ಕೊಡಬೇಕಿಲ್ಲಿ. ಪಟ್ಟ 2 ಅಂಕಿ ಇಳಿಸ್ಕೊಂಡಾಗ ನಾವು ಒಂದು 0 ಕೊಡಬೇಕು. ಅಥವಾ 3ನೇ ಅಂಕಿ ಮತ್ತೆ ಇಳಿಸ್ಕೊಂಡಿರೋ ಹತ್ತಲಿಲ್ಲ ಅಂದ್ರೆ ಮತ್ತೊಂದು 0 ಕೊಡಬೇಕು. 4ನೇ ಅಂಕಿ ಮತ್ತೆ ಹತ್ತಲಿಲ್ಲ ಅಂದ್ರೆ ಅಂಕಿ ಇಳಿಸ್ಕೊಂಡಿರೋ ಮತ್ತೊಂದು 0 ಕೊಡಬೇಕು. ಅರ್ಥ ಆಗತ್ತನ ಹೇಳೋದು? ಅರ್ಥ ಆಗೈತೆ ಅಂತ ಅನ್ಕೋತಾನೆ. 32 4ನ ಮಧ್ಯೆ ಆಗೈತಿ. 4 ಎಂಟ್ಲೆ 32, 2 ಕಲರ್ 0, 3 ಕಲರ್ 0, ಈ 0ನ ಕೆಳಗೆ ಇಳಿಸ್ಕೊಂಡು ಇಲ್ಲೊಂದು 0 ಕೊಡಬೇಕು. ಹಾಗಾದರೆ 1080 ಭಾಗಲಬ್ಧ ಬಂತು. ಪ್ರತಿಯೊಬ್ಬರಿಗೂ ದೊರೆಯುವ ಹಣ 4 ಮಕ್ಕಳಂತ ಏನಲ್ಲ, 4 ಮಕ್ಕಳಲ್ಲಿ ಪ್ರತಿಯೊಬ್ಬ ಮಗುವಿಗೂ ದೊರೆಯುವ ಹಣ ಎಷ್ಟಪ್ಪ ಅಂತಂದರೆ 1080 ರೂಪಾಯಿ. ನೋಡಿ, ಹಸುವಿನಿಂದ ಏನೇನಾಯ್ತು ಇಷ್ಟು ಲೆಕ್ಕ ಅಲ್ಲದ್ಲೆ. ಮತ್ತೇನಪ್ಪ ಅಂತಂದರೆ ಇಷ್ಟೆಲ್ಲ ಲೆಕ್ಕ ಆಯ್ತು, ಒಂದು ಪೇಜ್ ಗಂಟ್ಲೆ ಏನಪ್ಪ ಅಂತಂದರೆ ಲೆಕ್ಕ ಆಯ್ತು. ಹಾಗೆಲ್ಲ ಬಿಡಿಸಿ ಬರೋದ್ರ. ಅರ್ಥ ಆಯ್ತಾ? ಅದಕ್ಕೆ ನಿಮಗೆ ಏನಪ್ಪ ಅಂದರೆ ಸವಿವರವಾಗಿ ಇವನ್ ಲೆಕ್ಕಗಳು ಯಾಕೆ ತಿಳಿಸ್ಕೊತ ಹೋಗೋದಂತಂದರೆ ಪ್ರತಿಯೊಂದು ಹಂತವಾಗಿ ಅರ್ಥ ಆಗಲ್ಲ ಅಂತ ಹೇಳೋದು. ಅರ್ಥ ಆಯ್ತಾ? ಹಾಗಾದರೆ ಇವನೇನಪ್ಪ ಅಂತಂದರೆ ನೀವು ಒಮ್ಮೆ ಕೇಳಿರಿ ಸಾಕು, 1 ಬಿಟ್ಟ 2 ಅಥವಾ 3 ಸಲ ಕೇಳೋದು ಬೇಡ, ಒಮ್ಮೆ ಏಕಾಗ್ರತೆಯಾಗಿ ಕೇಳಿದ್ರೆ ಸಾಕು, ಅಷ್ಟೇ ನಿಮಗೆ ನೆನಪು ಇವು ಉಳಿತಾವಂತ ನಾ ಅನ್ಕೊಂಡನಿ. ಮತ್ತು ಇದರಲ್ಲಿ ಏನಾರು ಸಮಸ್ಯೆ ಇದ್ದರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ. ಆದ್ರೆ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿ ವಿಡಿಯೋದಲ್ಲಿ ನಾನು ಇದನ್ನು ಹೇಳಲೇಬೇಕು, ಅದರ ಸಲುವಾಗಿ ಹೇಳ್ತಾ ಇದ್ದೀನಿ.
ಇಲ್ಲಿಗೆ ಈ ಸಮಸ್ಯೆ ಅಭ್ಯಾಸ 2.2 ಮುಕ್ತಾಯ ಆಗಿತ್ತಂತ ಅನ್ಕೋತೀನಿ. ಆಮೇಲೆ ಏನಪ್ಪ ಅಂದರೆ ಭಾಗಾಕಾರ ಚಾಪ್ಟರು ಮುಗೀತಂತ ಅನ್ಕೋತೀನಿ. ನೆಕ್ಸ್ಟ್ 3ನೇ ಪಾಠ ಯಾವುದೈತೆ ನೋಡಿ ಅದನ್ನು ಏನಪ್ಪ ಅಂದರೆ ನೆಕ್ಸ್ಟ್ ಒಂದು ಏನಪ್ಪ ಅಂದರೆ ಅವಧಿ ಒಳಗೆ ಆ ಅಭ್ಯಾಸವನ್ನು ಬಿಡಿಸ್ಕೊಂಡು ಹೋಗೋಣ. ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಅಂತ ಹೇಳುತ್ತಾ ಈ ಅಭ್ಯಾಸವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳು.